ವೆಜ್ ಟುನಿ, ನಾನ್ ವೆಜ್ ಬುಜ್ಜಿ. ಟುನಿ ಗುಬ್ಬಚ್ಚಿ ಹಾಗೂ ಬುಜ್ಜಿ ಗುಬ್ಬಚ್ಚಿ ಇಬ್ರಿಗೂ ಕೂಡ ನಾನ್ ವೆಜ್ ಅಂದ್ರೆ ತುಂಬಾ ಇಷ್ಟ. ಇಬ್ರು ಯಾವಾಗ ತಿಂದ್ರು ನಾನ್ ವೆಜ್ಜೇ ತಿಂತಾ ಇದ್ರು. ಅವರಿಬ್ರಿಗೆ ಹಸ್ವಾಗ್ತಾ ಇದ್ರೆ ಸರಿ, ಊಟ ಮಾಡ್ಬೇಕು ಅಂತ ಅನ್ಸಿದ್ರು ಕೂಡ ಅವರು ತಕ್ಷಣ ಅಂಗಡಿಗೆ ಹೋಗಿ ನಾನ್ ವೆಜ್ನ ಮನೆಗೆ ತಗೊಂಡ್ ಬಂದು ಅಡಿಗೆ ಮಾಡಿ ತೃಪ್ತಿಯಾಗಿ ಊಟ ಮಾಡ್ತಿದ್ರು. ಹೀಗೆ ದಿನಗಳು ಹೋಗ್ತಾ ಇತ್ತು. ಒಂದಿನ ಟುನಿಗೆ ಇದ್ದಕ್ಕಿದ್ದಂತೆ ಜ್ವರ ಬಂತು. ಪಾಪ ಟುನಿ ಅಂತೂ ತುಂಬಾನೇ ಕಷ್ಟಪಡ್ತಾ ಇದ್ಲು. ಬುಜ್ಜಿ, ನಂಗ್ ಜ್ವರ ಹೊಡಿತಾ ಇದೆ ಬುಜ್ಜಿ. ಹೌದಾ ಅಮ್ಮ? ಅಯ್ಯೋ, ಇವಾಗ ಏನಮ್ಮ ಮಾಡೋದು? ಗೊತ್ತಿಲ್ಲ. ನೀನೊಂದು ಕೆಲಸ ಮಾಡು, ಹೋಗಿ ಸ್ವಲ್ಪ ಡಾಕ್ಟರ್ನ ಕರ್ಕೊಂಡು ಬರ್ತೀಯಾ? ಹಾ ಸರಿ ಅಮ್ಮ, ನೀನ್ ಜೋಪಾನವಾಗಿರೋ, ನಾನು ಹೋಗ್ಬಿಟ್ಟು ಬರ್ತೀನಿ. ಹಾಗಂತ ಹೇಳಿ ಬುಜ್ಜಿ ಹೋಗಿ ಕುಹುಬಾತು ಡಾಕ್ಟರ್ನ ಮನೆಗೆ ಕರ್ಕೊಂಡು ಬಂದ್ಲು. ಆವಾಗ ಕುಹು ಡಾಕ್ಟರ್ ಟುನಿ ಹತ್ರ, ಏನ್ ಟುನಿ, ನೆನ್ನೆ ಬೆಳಿಗ್ಗೆ ಏನ್ ತಿಂದೆ? ಚಿಕನ್ ತಿಂದೆ ಡಾಕ್ಟರ್. ಸರಿ, ನೆನ್ನೆ ರಾತ್ರಿಗೆ ಏನ್ ತಿಂದೆ? ಮಾಡಿದ ಚಿಕನು ತುಂಬ ಉಳ್ದಿತ್ತಾ, ವೇಸ್ಟ್ ಆಗಬಾರ್ದು ಅಂತ ರಾತ್ರಿನೂ ಅದೇ ತಿಂದೆ. ನಿನಗೆ ನಾನ್ ವೆಜ್ ಅಂದರೆ ತುಂಬ ಇಷ್ಟನಾ? ಯಾಕೆ ಡಾಕ್ಟರ್, ನಾನ್ ವೆಜ್ಜು ತಿನ್ನಬಾರ್ದಾ? ಹಾಗಲ್ಲ, ಜಾಸ್ತಿ ನಾನ್ ವೆಜ್ ತಗೊಂಡ್ರೆ ಅದು ಆರೋಗ್ಯಕ್ಕೆ ಅಷ್ಟೇನೂ ಒಳ್ಳೇದಲ್ಲ. ಏನೋ ನಾನ್ ವೆಜ್ ತಿನ್ನಬಾರ್ದಾ? ಅಯ್ಯೋ, ಅದು ತುಂಬ ಕಷ್ಟ. ಜ್ವರ ಬಿಟ್ಮೇಲೆ ನಾನ್ ವೆಜ್ ತಿನ್ಬೋದಾ? ನಿನಗೆ ನಿನ್ನ ಆರೋಗ್ಯ ಮುಖ್ಯ ಇಲ್ವಾ? ಜ್ವರ ಬಿಟ್ಟರೂ ಕೂಡ ಕೆಲವು ದಿನಗಳಿಗೆ ನಾನ್ ವೆಜ್ ಮಾತ್ರ ತಿನ್ನಲೇಬಾರ್ದು ನೀನು. ಹೌದಾ ಡಾಕ್ಟರ್? ಸರಿ, ನಾನ್ ವೆಜ್ಜು ತಿನ್ನಲ್ಲ. ಹಾಗೆ ಕುಹುಬಾತ್ ಡಾಕ್ಟರ್ ಅಲ್ಲಿಂದ ಹೋದ್ರು. ನಾನ್ ವೆಜ್ ತಿನ್ನಬಾರ್ದು ಅಂತ ಹೇಳಿದ್ರಿಂದ ಟುನಿ ತುಂಬಾನೇ ಬೇಜಾರು ಮಾಡ್ಕೊಳ್ತಿದ್ಲು. ಅವಳಿಗೇನು ಮಾಡೋದು ಅಂತಾನೆ ಅರ್ಥ ಆಗಲಿಲ್ಲ. ಅಯ್ಯೋ, ಇವಾಗ ಏನು ತಿನ್ನೋದು ನಾನು? ಅಮ್ಮ, ನೀನು ಏನು ಬೇಕಾದ್ರೂ ತಿನ್ನು, ನನಗೆ ಮಾತ್ರ ಖಂಡಿತ ನಾನ್ ವೆಜ್ ಬೇಕು. ಹಾಂ, ಅದು ಹೇಗೆ ಬುಜ್ಜಿ? ನಾನು ವೆಜ್ ತಿಂದರೆ ನೀನು ಕೂಡ ವೆಜ್ ತಿನ್ನಬೇಕು. ನಾನು ಬೇರೆ ಅಡುಗೆ ಮಾಡೋಕ್ಕಾಗಲ್ಲ. ಅಮ್ಮ, ಅದೆಲ್ಲ ನನಗೆ ಗೊತ್ತಿಲ್ಲ. ನನಗೆ ಯಾವಾಗಲೂ ನಾನ್ ವೆಜ್ ಬೇಕು. ನಿನಗೆ ವೆಜ್ ಬೇಕು ಅಂದರೆ ನೀನು ಮಾತ್ರ ವೆಜ್ ಮಾಡ್ಕೊಂಡು ತಿನ್ನು. ನಿನಗೆ ನನ್ನ ಮೇಲೆ ಪ್ರೀತಿ ಇದೆಯಾ? ಸರಿ, ನಾನಂತೂ ತರಕಾರಿನೇ ತಿಂತೀನಿ. ನನಗೆ ನನ್ನ ಆರೋಗ್ಯ ತುಂಬ ಮುಖ್ಯ. ಹಾಗಂತ ಹೇಳಿ ಟುನಿ ಗುಬ್ಬಚ್ಚಿ ಮನಸ್ಸಲ್ಲಿ ತುಂಬಾನೇ ಕಷ್ಟಪಡ್ತಾ ಇದ್ಲು. ಏನು ಮಾಡೋದು ಅಂತ ಗೊತ್ತಿಲ್ಲದೆ ಮನಸ್ಸಲ್ಲಿ ಈ ರೀತಿ ಅಂದ್ಕೊಂಡ್ಲು. ಇವಾಗ ನಾನ್ ವೆಜ್ ತಿನ್ನಬಾರ್ದು, ವೆಜ್ ಮಾತ್ರ ತಿನ್ನಬೇಕು. ಅದೇ ಆರೋಗ್ಯಕ್ಕೆ ಒಳ್ಳೇದು. ನಾನ್ ವೆಜ್ ತಿಂದರೆ ಆರೋಗ್ಯಕ್ಕೆ ಏನಾದರೂ ಆಗ್ಬೋದು. ಸರಿ, ತರಕಾರಿಗಳಲ್ಲಿ ಸುಮಾರು ತರಕಾರಿಗಳು ಇದೆ ಅಲ್ವಾ, ಹಲವು ಥರದ ಅಡುಗೆ ಮಾಡಿ ತಿಂತೀನಿ ಹಾಗಂತ ಅಂದ್ಕೊಂಡ್ಲು. ಹಾಗೆ ಟುನಿ ಪಾಪ ಆ ತರಕಾರಿಗಳನ್ನು ಇಷ್ಟೇ ಇಲ್ದೇನೆ ತಿಂತಾ ಇದ್ಲು. ಆದರೆ ಬುಜ್ಜಿ ಮಾತ್ರ ಟುನಿ ಮುಂದ್ಗಡೆನೆ ಚಿಕನ್ ಎಲ್ಲ ಇಟ್ಕೊಂಡು ಸಂತೋಷವಾಗಿ ತಿಂತಾ ಇದ್ಲು. ಅದನ್ನ ನೋಡಿ ಪಾಪ ಟುನಿ ಕಷ್ಟಪಟ್ಲು. ಆವಾಗ ಬುಜ್ಜಿ ಅವಳ ಮನಸ್ಸಲ್ಲಿ, ಅಮ್ಮಯ್ಯ, ಹೇಗೋ ಅಮ್ಮ ನಾನ್ ವೆಜ್ ತಿನ್ನಕ್ಕಾಗಲ್ಲ, ನಾನು ಮಾತ್ರ ನಾನ್ ವೆಜ್ ತಿನ್ಬೋದು. ಅಂದ್ರೆ ಇವಾಗ ಅಮ್ಮ ಈ ಚಿಕನ್ ತೆಗೆಕ್ಕೆ ಬರಲ್ಲ, ಎಲ್ಲ ಚಿಕನ್ ಕೂಡ ನನಗೆ ಸ್ವಂತ ಹಾಗಂತ ಅಂದ್ಕೊಂಡ್ಲು. ಹಾಗೆ ಬುಜ್ಜಿ ತುಂಬಾನು ಸಂತೋಷ ಪಡ್ತಾ ಇದ್ಲು. ಆದ್ರೆ ಪಾಪ ಈ ಕಡೆ ಟುನಿ ಮಾತ್ರ ಆ ತರಕಾರಿಗಳನ್ನ ತಿನ್ನಕ್ಕಾಗದೆ ಕಷ್ಟಪಟ್ಟು ತಿಂತಾ ಇದ್ಲು. ಬುಜ್ಜಿ ನಾನ್ ವೆಜ್ ತಿಂತಾ ಇರೋದನ್ನ ನೋಡ್ತಾ ಇದ್ದಾಗ ಟುನಿಗೂ ಕೂಡ ನಾನ್ ವೆಜ್ ತಿನ್ಬೇಕು ಅಂತ ತುಂಬಾ ಆಸೆ ಆಗ್ತಿತ್ತು. ಆವಾಗ ಟುನಿ ಅವಳ ಮನ್ಸಲ್ಲಿ, ಬುಜ್ಜಿ ಎಷ್ಟು ಚೆನ್ನಾಗಿ ನಾನ್ ವೆಜ್ ತಿಂತಾ ಇದ್ದಾಳೆ, ಆದ್ರೆ ನಾನು ಮಾತ್ರ ಇಲ್ಲಿ ತರಕಾರಿಗಳನ್ನ ಇಷ್ಟಪಟ್ಟು ತಿನ್ಬೇಕು ಅಂತ ಅಂದ್ಕೊಂಡ್ರು ನನ್ನಿಂದ ತಿನ್ನಕ್ಕಾಗ್ತಾ ಇಲ್ಲ. ಅದನ್ನು ಅವಳು ನಾನ್ ವೆಜ್ ತಿನ್ನೋದನ್ನ ನೋಡಿ ನನಗೆ ನಾನ್ ವೆಜ್ ತಿನ್ಬೇಕು ಅಂತ ಆಸೆ ಆಗ್ತಾ ಇದೆ. ಒಂದು ಮಾಡ್ತೀನಿ, ನಾಳೆ ನಾನು ನಾನ್ ವೆಜ್ಜೇ ಮಾಡೋದಿಲ್ಲ ಹಾಗಂತ ಅಂದ್ಕೊಂಡ್ಲು. ಹಾಗೆ ಮರುದಿನ ಟುನಿ ಬರೀ ವೆಜ್ ಕರಿ ಮಾತ್ರ ಮಾಡಿದ್ಲು. ಆ ದಿನ ಅವಳು ನಾನ್ ವೆಜ್ ಏನೂ ಮಾಡಲೇ ಇಲ್ಲ. ಹೀಗಿರುವಾಗ ಸ್ವಲ್ಪ ಸಮಯದಲ್ಲಿ ಬುಜ್ಜಿ ಅಲ್ಲಿಗೆ ಬಂದ್ಲು. ಟುನಿ ಪ್ರಶಾಂತವಾಗಿ ಕೂತ್ಕೊಂಡಿದ್ಲು. ಅಮ್ಮ, ಇಷ್ಟು ಬೇಗ ಅಡುಗೆ ಎಲ್ಲ ಮಾಡಿಬಿಟ್ಯಾ? ಮಾಡಿದೆ ಬುಜ್ಜಿ. ಹೌದಾ, ಏನು ಸಾರು ಮಾಡಿದೆ? ಅದು ತರಕಾರಿ ಎಲ್ಲನೂ ಹಾಕಿ ಸಾಂಬಾರು ಮಾಡಿಟ್ಟಿದ್ದೀನಿ. ನನಗೆ ನಾನ್ ವೆಜ್ ಏನೂ ಮಾಡಲಿಲ್ವಮ್ಮ? ಇಲ್ಲ, ನಾನ್ ವೆಜ್ ಏನೂ ಮಾಡಲಿಲ್ಲ, ನಾನು ವೆಜ್ ಮಾತ್ರ ಮಾಡಿದ್ದೀನಿ. ಅರೆ, ಯಾಕಮ್ಮ, ಮಾಡ್ಬೋದಾಗಿತ್ತಲ್ವಾ? ನಾನು ನಾನ್ ವೆಜ್ ಇಲ್ಲದೆ ಹೇಗೆ ಊಟ ಮಾಡೋದು? ಅದೆಲ್ಲ ನನಗೆ ಗೊತ್ತಿಲ್ಲ. ಸರಿ, ಹಾಗಾದರೆ ನಾನೇ ಹೋಗಿ ಮಾಡಿ ತಿಂತೀನಿ. ಹೋಗು, ಅಡುಗೆ ಮಾಡ್ಕೊ, ನಿನ್ನಿಷ್ಟ ಹಾಗಂತ ಟುನಿ ಕೋಪದಿಂದ ಹೇಳಿದ್ಲು. ಬುಜ್ಜಿ ಅಡುಗೆ ಮನೆಗೆ ಹೋಗಿ ನೋಡಿ ಅಲ್ಲಿ ಏನೂ ಇಲ್ಲ ಅನ್ನೋದ್ರಿಂದ ಅವಳಿಗೆ ತುಂಬಾನೇ ಬೇಜಾರಾಯಿತು. ಅಮ್ಮ, ಏನಮ್ಮ, ಅಡುಗೆ ಮನೇಲಿ ಏನೂ ಇಲ್ಲ? ಹೇಗಿರುತ್ತೆ, ಎಲ್ಲನೂ ಯಾವಾಗಲೂ ಖಾಲಿ ಆಯ್ತಲ್ವಾ? ಎಲ್ಲ ನೀನು ಮಾಡಿ ತಿಂದ್ಬಿಟ್ಯಾ ಏನೋ? ಅರೆರೇ, ಆರೋಗ್ಯಕ್ಕೆ ಒಳ್ಳೇದಲ್ಲ ನಾನ್ ವೆಜ್ಜು, ಆದ್ರಿಂದ ನಾನು ತಿನ್ನಲ್ಲ. ಓಹೋ, ನೀನು ತರಕಾರಿ ಮಾತ್ರ ತಿನ್ನಬೇಕು ಅಂತ
ಇವಾಗ ನಾನ್ ವೆಜ್ ತಿಂದ್ರೆ ಆರೋಗ್ಯಕ್ಕೆ ಒಳ್ಳೇದಿಲ್ಲ ಅಂತ ಹೇಳ್ತೀಯಾ? ಮತ್ತೆ ಅದೇ ತಾನೇ ನಿಜ. ಸರಿ ಸರಿ, ನಿನ್ನತ್ರ ಯಾಕೆ ಮಾತು? ನಾನು ಹೋಗಿ ಎಲ್ಲ ನಾನ್ ವೆಜ್ ತಗೊಂಡು ಬಂದು ಅಡುಗೆ ಮಾಡ್ತೀನಿ. ಹಾ, ಹೋಗೋಗು ಮಾಡ್ಕೊ. ಆಗ ಬುಜ್ಜಿ ಅವಳ ಮನಸ್ಸಲ್ಲಿ, ಅಮ್ಮ ಬೇಕು ಅಂತಾನೆ ಮಾಡೋ ಥರ ಇದೆ. ಅವರು ತರಕಾರಿ ತಿನ್ನಬೇಕು ಅಂತ ನನಗೆ ನಾನ್ ವೆಜ್ ಮಾಡಿ ಕೊಡಲ್ವಾ? ಇರಲಿ, ಇವಾಗಲೇ ಹೋಗಿ ಅಮ್ಮನಿಗೆ ಇಷ್ಟವಾದ ಎಲ್ಲ ನಾನ್ ವೆಜ್ನ ತಗೊಂಡು ಬಂದು ಅವ್ರ ಮುಂದ್ಗಡೆನೆ ಮಾಡಿ ಕೂತ್ಕೊಂಡು ತಿಂತೀನಿ. ಆವಾಗ ಅವ್ರಿಗೆ ಗೊತ್ತಾಗುತ್ತೆ. ಹ್ಞೂ ಹಾಗಂತ ಅಂದ್ಕೊಂಡ್ಲು. ಆಮೇಲೆ ಬುಜ್ಜಿ ಅಂಗಡಿಗೆ ಹೋಗಿ ಎಲ್ಲ ನಾನ್ ವೆಜ್ನ ತಗೊಂಡು ಬಂದ್ಲು. ಅಡುಗೆ ಮಾಡೋಕ್ಕೆ ಎಲ್ಲ ಏರ್ಪಾಡುಗಳನ್ನು ಮಾಡಿದ್ಲು. ಆ ನಾನ್ ವೆಜ್ನ ನೋಡಿದ ತಕ್ಷಣ ಪಾಪ ಟುನಿಗೆ ನಾನ್ ವೆಜ್ ತಿನ್ನಲೇಬೇಕು ಅಂತ ತುಂಬಾನೇ ಆಸೆ ಆಯಿತು. ಆವಾಗ ಟುನಿ ಅವಳ ಮನಸ್ಸಲ್ಲಿ, ಅರೇ ಇದೇನಿದು, ಇವಳು ಎಲ್ಲ ನಾನ್ ವೆಜ್ನ ತಗೊಂಡು ಬಂದು ಇಟ್ಕೊಂಡಿದ್ದಾಳೆ. ಇದನ್ನು ನೋಡಿದ್ರೇನೆ ನನಗೆ ನಾನ್ ವೆಜ್ ತಿನ್ನಬೇಕು ಅಂತ ಆಸೆ ಆಗ್ತಾ ಇದೆ. ಅವಳು ಒಬ್ಳೇ ತಾನೇ ತಿನ್ನೋದು, ಅದಕ್ಕೆ ಇಷ್ಟೆಲ್ಲ ತಗೊಂಡು ಬರಬೇಕಾ? ಈ ಬುಜ್ಜಿ ಇದ್ದಾಳೆ ಅಲ್ವಾ? ಏನು ಬುಜ್ಜಿ ಇದು, ಇಷ್ಟೆಲ್ಲ ನಾನ್ ವೆಜ್ ತಗೊಂಡು ಬಂದಿದ್ಯಾ? ನೀನು ಒಬ್ಳೇ ತಿಂತೀಯಾ? ಹಾಂ, ನೀನು ನನಗೆ ಅಡುಗೆ ಮಾಡಲ್ಲ ಅಂತ ಹೇಳಿದೆ ಅಲ್ವಾ? ಅದಕ್ಕೆ ಎಲ್ಲನೂ ಅಡುಗೆ ಮಾಡಿ ಇವತ್ತು ತಿನ್ನೋದು ತಿಂದು ಆಮೇಲೆ ಫ್ರಿಜ್ಜಲ್ಲಿ ಇಟ್ಕೊಂಡು ಬಿಸಿ ಮಾಡಿ ತಿಂತೀನಿ. ನಂತರ ಒಳ್ಳೆ ಆಹಾರ ತಿನ್ಬೋದಾಗಿತ್ತಲ್ವಾ? ಆ ಒಳ್ಳೆ ಆಹಾರನ ನೀನೇ ತಿನ್ನಮ್ಮ. ಹಾಗೆ ಪಾಪ ಟುನಿ ಕಷ್ಟಪಟ್ಟು ತರಕಾರಿ ತಿನ್ನೋ ಪ್ರಯತ್ನ ಮಾಡ್ತಾ ಇದ್ಲು. ಆವಾಗ ಬುಜ್ಜಿ ಟುನಿಗೆ ಇಷ್ಟವಾದ ಎಲ್ಲ ನಾನ್ ವೆಜ್ಗಳನ್ನು ಮಾಡಿ ಅವಳ ಮುಂದ್ಗಡೆನೆ ಇಟ್ಟು ಅದನ್ನ ಚೆನ್ನಾಗಿ ತಿಂತಾ ಇದ್ಲು. ಪಾಪ ಟುನಿಗೆ ಬೇಜಾರಾಯಿತು. ಬುಜ್ಜಿ, ನೀನು ಕೂಡ ನಂತರ ಈ ತರಕಾರಿಗಳನ್ನ ತಿನ್ಬೋದಲ್ವಾ? ತರಕಾರಿ ತುಂಬ ತಿಂದ್ರೆ ಮೆದ್ಲು ಒಳ್ಳೆ ಕೆಲಸ ಮಾಡುತ್ತೆ ಅಂತೆ. ಹೌದಾ ಅಮ್ಮ, ಹಾಗಾದ್ರೆ ನೀನೇ ತಿನ್ನು. ಇಲ್ಲ ಬುಜ್ಜಿ, ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ನೀನು ಏನು ಹೇಳೋದು ಬೇಡ ಅಮ್ಮ. ನಿನಗೆ ಗೊತ್ತಾ, ನನಗೆ ಜ್ವರ ಕಡಿಮೆಯಾಗಿ ಸುಮಾರು ದಿನ ಆಯಿತು. ಹಾಗೆ ಇಬ್ರು ಜಗಳ ಮಾಡ್ತಾ ಇದ್ರು. ಕೊನೆಗೆ ಏನು ಮಾಡೋಕ್ಕಾಗದೆ ಟೋನಿ ತರಕಾರಿ ತಿಂತಾ ಇದ್ಲು. ಆದರೆ ಬುಜ್ಜಿ ಮಾತ್ರ ಸಂತೋಷವಾಗಿ ನಾನ್ ವೆಜ್ ತಿಂತಾ ಇದ್ಲು. ಅಪ್ಪಪ್ಪಪ್ಪಪ್ಪ, ಈ ಚಿಕನ್ ಎಷ್ಟು ಟೇಸ್ಟ್ ಆಗಿದೆ. ಇದು ನೀನು ಮಾಡೋದಕ್ಕಿಂತ ಚೆನ್ನಾಗಿದೆ ಅಮ್ಮ. ಮಾತಾಡದೆ ತಿನ್ನಕ್ಕಾಗಲ್ವಾ ಬುಜ್ಜಿ? ಅಮ್ಮ, ರುಚಿ ನೋಡಿ ಮಾತಾಡ್ದಿರಕ್ಕಾಗ್ತಿಲ್ಲ ಅಮ್ಮ. ನೀನು ಕೂಡ ತರಕಾರಿ ತಿಂತಿದ್ಯಲ್ಲ, ಅದು ಕೂಡ ತುಂಬಾನೇ ರುಚಿಯಾಗಿರುತ್ತೆ ಅಮ್ಮ. ಹಾಗೇನಿಲ್ಲ, ನನಗೆ ಚಿಕನ್ ಬೇಕು. ಅಯ್ಯೋ ಅಮ್ಮ, ಬೇಡ ಅಮ್ಮ, ನೀನು ಚಿಕನ್ ತಿನ್ನಬಾರ್ದು, ಆಮೇಲೆ ನಿನ್ನ ಆರೋಗ್ಯ ಹಾಳಾಗುತ್ತೆ. ಅದೆಲ್ಲ ಏನೂ ಇಲ್ಲ, ನನಗೆ ಎಲ್ಲ ಜ್ವರ ಕಡಿಮೆ ಆಯಿತು. ಅಮ್ಮ, ನನ್ನ ಮಾತು ಕೇಳಮ್ಮ, ನೀನು ಚಿಕನ್ ತಿನ್ನಬಾರ್ದಮ್ಮ. ಹಾಗೇನಿಲ್ಲ, ನನಗೆ ತುಂಬ ಹಸುವಾಗ್ತಾ ಇದೆ. ಇಲ್ಲಮ್ಮ, ತಿನ್ನಬೇಡಮ್ಮ, ಪ್ಲೀಸ್ ಅಮ್ಮ. ನನ್ನಿಂದ ಆಗ್ತಿಲ್ಲ, ನಾನು ಖಂಡಿತ ಚಿಕನ್ ತಿನ್ನಲೇಬೇಕು. ಹಾಗಂತ ಅಂದ್ಕೊಂಡು ಬುಜ್ಜಿ ಎಷ್ಟೇ ತಡೆದ್ರೂ ಕೂಡ ಟೊನಿ ಅಂತೂ ಅವಳು ಮಾಡಿಟ್ಟ ಚಿಕನ್ ಎಲ್ಲಾನು ತಿನ್ಲು. ಪಾಪ ಬುಜ್ಜಿಗೆ ಅದನ್ನ ನೋಡಿ ತುಂಬಾನೇ ಭಯ ಆಯಿತು. ಅವ್ರ ತಾಯಿ ಆರೋಗ್ಯ ಕೆಟ್ಟೋಗುತ್ತೋ ಏನೋ ಅಂತ. ಆವಾಗ ಬುಜ್ಜಿ ಅವಳ ಮನಸ್ಸಲ್ಲಿ, ಅಯ್ಯಯ್ಯೋ ಅಮ್ಮನ್ನ ನಾನು ಯಾಕೆ ಈ ರೀತಿ ಕೆಣಕ್ತೆ? ಇವಾಗ ಅವರು ಈ ಚಿಕನ್ ತಿಂತಾ ಇದ್ದಾರೆ. ಚಿಕನ್ ತಿಂದರೆ ಅವ್ರ ಆರೋಗ್ಯಕ್ಕೆ ಒಳ್ಳೇದಲ್ಲ. ಅಯ್ಯೋ, ಅಮ್ಮನಿಗೆ ಏನಾದ್ರೂ ಆದರೆ ನಾನು ಏನು ಮಾಡೋದು? ಅಯ್ಯೋ ದೇವ್ರೆ, ನಮ್ಮಮ್ಮನಿಗೆ ಏನೂ ಆಗಬಾರ್ದು. ಹಾಗಂತ ಅಂದ್ಕೊಂಡ್ಲು. ಟೊನಿ ಅಂತೂ ಚಿಕನ್ ತಿಂದು ಹೋಗಿ ಮಲ್ಕೊಂಡ್ಲು. ಆದರೆ ಬುಜ್ಜಿ ಮಾತ್ರ ತುಂಬಾನು ಹೆದರ್ತಾ ಇದ್ಲು. ಹಾಗೆ ಆ ದಿನಾನೂ ಕಳೀತು. ಮರುದಿನ ಪುನಃ ಟೊನಿಗೆ ಆರೋಗ್ಯ ಪ್ರಾಬ್ಲಮ್ ಬಂತು. ಪುನಃ ಡಾಕ್ಟರ್ ಮನೆಗೆ ಬಂದ್ರು. ಏನ್ ಟೊನಿ, ನಿನ್ನೆ ಏನು ತಿಂದೆ? ನಿನ್ನೆ ಜ್ವರ ಹೋಯ್ತು ಅಂತ ಸ್ವಲ್ಪ ಚಿಕನ್ ತಿಂದೆ. ಯಾಕೆ ಈ ರೀತಿ ಮಾಡಿದೆ? ಇನ್ನು ಮುಂದೆ ನೀನು ನಾನ್ ವೆಜ್ ತಗೊಳ್ಳೇಬಾರ್ದು, ಯಾವಾಗಲೂ ವೆಜ್ ಮಾತ್ರ. ಹಾಗಂತ ಡಾಕ್ಟರ್ ಹೇಳಿದನ್ನು ಕೇಳಿ ಟೊನಿ ಬೇಜಾರು ಮಾಡ್ಕೊಂಡ್ಲು. ಆದರೆ ಬುಜ್ಜಿ ಜೋರಾಗಿ ನಗಾಡ್ತಾ ಇದ್ಲು. ಟೊನಿಗೂ ಬಚ್ಚಿಗೆ ಯಾವಾಗಲೂ ಏನಾದರೂ ಒಂದು ವ್ಯಾಪಾರ ಮಾಡಬೇಕು ಅಂತ ಅನ್ನಿಸ್ತಾ ಇತ್ತು. ಆದ್ರಿಂದ ಅವಳು ಚೆನ್ನಾಗಿ ಯೋಚನೆ ಮಾಡಿ ಒಂದು ಉಪ್ಪಿನಕಾಯಿ ವ್ಯಾಪಾರ ಶುರು ಮಾಡೋಣ ಅಂತ ಅಂದ್ಕೊಂಡ ಹಾಗೇನೆ ಟೊನಿಗುಬ್ಬಚ್ಚಿ ಹಾಗೂ ಬುಜ್ಜಿಗುಬ್ಬಚ್ಚಿ ಇಬ್ರು ಸೇರಿ ಉಪ್ಪಿನಕಾಯಿ ತಯಾರು ಮಾಡೋ ಕೆಲಸನ ಶುರು ಮಾಡಿದ್ರು. ಟೊನಿ ಬುಜ್ಜಿ ಇಬ್ರು ತುಂಬಾನೇ ಕಷ್ಟಪಟ್ಟು ಹಲವಾರು ತರದ ಉಪ್ಪಿನಕಾಯಿಗಳನ್ನ ತಯಾರು ಮಾಡಿದ್ರು. ಹೀಗೆ ದಿನಗಳು ಹೋಗ್ತಾ ಇತ್ತು. ಆದ್ರೆ ಆ ಉಪ್ಪಿನಕಾಯಿ ವ್ಯಾಪಾರ ಅಷ್ಟೇನು ಚೆನ್ನಾಗಿ ನಡೀಲಿಲ್ಲ. ಹೀಗಿರುವಾಗ ಒಂದಿನ ಕುಹುಬಾತು ಉಪ್ಪಿನಕಾಯಿ ತಗೊಳ್ಳೋದಕ್ಕೋಸ್ಕರ ಟೊನಿ ಹತ್ರ ಬಂದಾಗ ಟೊನಿ ಅವಳು ಮಾಡಿಟ್ಟಿದ್ದ ಎಲ್ಲ ತರದ ಉಪ್ಪಿನಕಾಯಿಗಳನ್ನ ಕುಹುಬಾತಿಗೆ ತೋರ್ಸದ್ಲು. ಆದ್ರೆ ಕುಹುಬಾತಿಗೆ ಆ ಉಪ್ಪಿನಕಾಯಿಗಳು ತಗೊಳ್ಳೋದ್ರಲ್ಲಿ ಸ್ವಲ್ಪನೂ ಇಂಟ್ರೆಸ್ಟ್ ಇತ್ತಿಲ್ಲ. ಆದ್ರಿಂದ ಏನ್ ಮಾಡುದು ಅಂತ ಅವಳು ಯೋಚನೆ ಮಾಡ್ತಿದ್ಲು. ಏನ್ರಿ, ನಿಮಗೆ ಏನ್ ಬೇಕು? ಅದಾ, ನೀವು ಉಪ್ಪಿನಕಾಯಿ ವ್ಯಾಪಾರ ಮಾಡ್ತಾ ಇದ್ದೀರಲ್ವಾ, ಹೊಸದಾಗಿ ಏನಾದ್ರೂ ಉಪ್ಪಿನಕಾಯಿ ಹಾಕಿದ್ರೆ ತಾನೇ ಜನರು ಬಂದು ತಗೊಳ್ತಾರೆ. ಒಂದೇ ರೀತಿ ಉಪ್ಪಿನಕಾಯಿ ಮಾಡಿದ್ರೆ ಯಾರು ತಗೊಳ್ತಾರೆ? ಅದೇ ಏನ್ ಮಾಡೋಣ ಅಂತ ನೋಡ್ತಿದೀನಿ. ಹೊಸದು ಅಂತ ಹೇಳಿದ್ರೆ ಏನ್ ಉಪ್ಪಿನಕಾಯಿ
ಉಪ್ಪಿನಕಾಯಿ ಮಾಡೋದು? ಈ ಲೆಮನ್ ಉಪ್ಪಿನಕಾಯಿನ ಎಲ್ಲರೂ ಮನೆಯಲ್ಲೇ ಮಾಡಿ ತಿಂತಾರೆ. ನೀವು ಹೊಸದಾಗಿ ಏನಾದ್ರೂ ಟ್ರೈ ಮಾಡ್ಬೋದಲ್ವಾ? ನಾವು ಹೊಸದಾಗಿ ಉಪ್ಪಿನಕಾಯಿ ಹಾಕಕ್ಕೆ ಆಲೋಚನೆ ಮಾಡ್ತೀವಿ. ನೀವು ಹೊಸದಾಗಿ ಏನಾದ್ರೂ ಬೇಕಂದ್ರೆ ತಗೊಂಡೋಗಿ. ನನಗೆ ಸದ್ಯಕ್ಕೆ ಏನು ಬೇಡ. ಹಾಗಂತ ಹೇಳಿ ಕುಹುಬಾತು ಅಲ್ಲಿಂದ ಹೋಯ್ತು. ತುನಿಗುಬ್ಬಚ್ಚಿಗೆ ಏನ್ ಉಪ್ಪಿನಕಾಯಿ ಹಾಕಿದ್ರೆ ಚೆನ್ನಾಗಿ ವ್ಯಾಪಾರ ಆಗುತ್ತೆ ಅಂತ ಅರ್ಥ ಆಗ್ಲಿಲ್ಲ. ಅವಳು ಸುಮಾರು ಹೊತ್ತು ಯೋಚನೆ ಮಾಡ್ತಾ ಇದ್ಲು. ಅಮ್ಮ, ಏನಮ್ಮ ಅವರು ಉಪ್ಪಿನಕಾಯಿ ತಗೊಂಡೋಗ್ತಾರೆ ಅಂತ ನೋಡಿದ್ರೆ ಏನೋ ತಗೊಳ್ಳದೆ ಹಾಗೆ ಹೋಗ್ಬಿಟ್ರು. ಏನೋ ಬುಜ್ಜಿ, ಈ ಉಪ್ಪಿನಕಾಯಿ ಅವರಿಗೆ ಇಷ್ಟ ಆಗುತ್ತೆ ಅಂತ ನೋಡಿದ್ರೆ ಅವರಿಗೆ ಯಾವ ಉಪ್ಪಿನಕಾಯಿ ಕೂಡ ಇಷ್ಟ ಆಗಿಲ್ಲಂತೆ. ಏನೋ ಅಮ್ಮ, ಅವರು ಈ ಉಪ್ಪಿನಕಾಯಿ ಕೊಟ್ಟಾಗನೇ ತಗೊಳ್ಳಿಲ್ಲ. ಹೊಸದಾಗಿ ಉಪ್ಪಿನಕಾಯಿ ಮಾಡಿ ಕೊಟ್ರೆ ಮಾತ್ರ ತಗೊಳ್ತಾರಾ? ಬುಜ್ಜಿ, ನಾವು ಹೊಸದಾಗಿ ತರಕಾರಿಯಲ್ಲಿ ಹಾಗಲಕಾಯಿ, ಕ್ಯಾರೆಟ್ ಅಂತ ಏನಾದ್ರೂ ಹೊಸದಾಗಿ ಟ್ರೈ ಮಾಡೋಣ. ಅಯ್ಯೋ ಏನಮ್ಮ ನೀವು, ಆ ಉಪ್ಪಿನಕಾಯಿ ನನಗೆ ಇಷ್ಟ ಆಗಲ್ಲ. ಹಾಗಿರುವಾಗ ಬೇರೆಯವರಿಗೆ ಇಷ್ಟ ಆಗುತ್ತಾ, ನೀವೇ ಹೇಳಿ. ಹಾಗೆ ಅವರಿಬ್ರು ಕೂಡ ಆ ವ್ಯಾಪಾರನ ಮಾಡ್ತಾನೆ ಇದ್ರು. ಆದ್ರೂ ಕೂಡ ಆ ವ್ಯಾಪಾರ ಸ್ವಲ್ಪನೂ ಚೆನ್ನಾಗಿ ನಡಿಲಿಲ್ಲ. ಬುಜ್ಜಿ ಗುಬ್ಬಚ್ಚಿ ತುಂಬಾನು ಬೇಜಾರ್ ಮಾಡ್ಕೊಳ್ತಾ ಇದ್ಲು. ಆವಾಗ ಬುಜ್ಜಿ ಅವಳ ಮನ್ಸಲ್ಲಿ, ಏನೋ ಈ ಉಪ್ಪಿನಕಾಯಿ ವ್ಯಾಪಾರ ಚೆನ್ನಾಗೇ ಹೋಗ್ತಾ ಇಲ್ಲ. ಹೀಗೆ ಆದ್ರೆ ಲಾಸೇ ಆಗೋದ್ ನಮಗೆ. ನಾವು ಈ ತರಕಾರಿ ಉಪ್ಪಿನಕಾಯಿ ವ್ಯಾಪಾರ ಮಾಡ್ಲಿಕ್ಕೆ ಬದಲಾಗಿ ಚಿಕನ್ ಉಪ್ಪಿನಕಾಯಿ ವ್ಯಾಪಾರ ಮಾಡಿದ್ರೆ ಹೇಗಿರುತ್ತೆ? ಅದೇ ಚೆನ್ನಾಗಿರುತ್ತೆ. ಅದನ್ನೇ ಒಂದ್ಸಲ ಮಾಡಿ ನೋಡ್ಬೇಕು. ಹಾಗಂತ ಅನ್ಕೊಂಡ್ಲು. ಅಮ್ಮ, ನನಗೆ ಒಂದು ಆಲೋಚನೆ ಬಂದಿದೆ ಅಮ್ಮ. ಆಲೋಚನೆನಾ? ಏನ್ ಬುಜ್ಜಿ ಅದು? ಅಮ್ಮ, ನಾವು ವೆಜ್ ಉಪ್ಪಿನಕಾಯಿ ಮಾಡಿದ್ರೆ ಯಾರು ಕೂಡ ತಗೊಳ್ತಾ ಇಲ್ಲ. ಅದಕ್ಕೆ ನಾವು ನಾನ್ ವೆಜ್ ಚಿಕನ್ ಉಪ್ಪಿನಕಾಯಿನ ಮಾಡಿದ್ರೆ ಎಲ್ಲರೂ ತಗೊಳ್ತಾರಲ್ವಾ? ಹೌದು ಬುಜ್ಜಿ, ನೀನ್ ಹೇಳೋದೇನೋ ಸರಿನೇ. ಎಲ್ಲರಿಗೂ ನಾನ್ ವೆಜ್ ಅಂದ್ರೆ ತುಂಬಾ ಇಷ್ಟ ಅಲ್ವಾ? ಅದನ್ನೇ ಒಮ್ಮೆ ಮಾಡಿ ನೋಡೋಣ. ಹಾಗಂತ ಅನ್ಕೊಂಡು ಇಬ್ರು ಸೇರಿ ಚಿಕನ್ ಉಪ್ಪಿನಕಾಯಿನ ಮಾಡಿದ್ರು. ಅದು ತುಂಬಾನು ರುಚಿಯಾಗಿತ್ತು. ಹೀಗಿರುವಾಗ ಒಂದಿನ ಟುನಿ ಹತ್ರ ಉಪ್ಪಿನಕಾಯಿ ತಗೊಳ್ಳೋದಕ್ಕೋಸ್ಕರ ಚೋಟಿಗಿಳಿ ಅಲ್ಲಿಗೆ ಬಂದ್ಲು. ಏನೇನ್ ಉಪ್ಪಿನಕಾಯಿ ಇದೆ ಅಂತ ಅವಳು ಕೇಳಿದ್ಲು. ತುನಿ, ಯಾವ ಉಪ್ಪಿನಕಾಯಿ ಇದೆ? ನಾವು ಚಿಕನ್ ಉಪ್ಪಿನಕಾಯಿ ಹಾಕಿದೀವಿ, ಒಂದ್ಸಲ ತಿಂದು ನೋಡ್ತೀರಾ? ಏನು, ಚಿಕನ್ ಉಪ್ಪಿನಕಾಯಿನ? ಹಬ್ಬ, ನನ್ಗೆ ಚಿಕನ್ ಉಪ್ಪಿನಕಾಯಿ ಅಂದ್ರೆ ತುಂಬಾ ಇಷ್ಟ. ನನಗೆ ಅದನ್ನೇ ಕೊಡು. ಸರಿ ಸರಿ, ಕೊಡ್ತೀನಿ, ತಗೊಂಡೋಗಿ. ನಿಮಗೆ ಇಷ್ಟ ಆದ್ರೆ ನಿಮ್ಮ ಗೆಳೆಯರಿಗೂ ಹೇಳಿ. ತುನಿ, ಆ ಉಪ್ಪಿನಕಾಯಿ ಮಾತ್ರ ರುಚಿ ಚೆನ್ನಾಗಿದ್ರೆ ಅದರಲ್ಲೇ ತುಂಬಾ ವೆರೈಟಿ ಮಾಡಿ. ಸರಿ ಸರಿ, ಈ ಉಪ್ಪಿನಕಾಯಿ ನನ್ನ ಬುಜ್ಜಿ ಆಲೋಚನೆ. ಚೋಟಿಗಿಳಿ ತುಂಬಾನು ಸಂತೋಷವಾಗಿ ಆ ಚಿಕನ್ ಉಪ್ಪಿನಕಾಯಿನ ತಗೊಂಡು ಮನೆಗೆ ಹೋದ್ಲು. ಅದರ ರುಚಿ ಅವಳಿಗೆ ತುಂಬಾನು ಇಷ್ಟ ಆಗಿದ್ರಿಂದ ಅವಳು ಗೊತ್ತಿರೋರು ಎಲ್ಲರ ಹತ್ರನೂ ಹೇಳಿದ್ಲು. ಹಾಗೆ ಎಲ್ರೂ ತುನಿಗುಬ್ಬಚ್ಚಿ ಹತ್ತಿರ ಬಂದು ಚಿಕನ್ ಉಪ್ಪಿನಕಾಯಿನ ತಗೊಂಡು ಹೋಗ್ತಾ ಇದ್ರು. ಬುಜ್ಜಿ, ಎಲ್ಲರೂ ಚಿಕನ್ ಉಪ್ಪಿನಕಾಯಿ ಬಗ್ಗೆನೇ ಕೇಳ್ತಿದ್ದಾರೆ. ನಿನ್ನ ಆಲೋಚನೆ ತುಂಬಾ ಚೆನ್ನಾಗಿದೆ. ಪರವಾಗಿಲ್ಲಮ್ಮ, ಹೀಗೆ ಆದ್ರೂ ನಮ್ಮ ವ್ಯಾಪಾರ ತುಂಬಾ ಚೆನ್ನಾಗಿ ನಡೆದ್ರೆ ಸಾಕು. ಹೌದು ಬುಜ್ಜಿ, ಇಲ್ಲದಿದ್ರೆ ನಾವು ತುಂಬಾನೇ ಕಷ್ಟಪಡ್ಬೇಕಾಗುತ್ತೆ. ಅಮ್ಮ, ನಾವು ಒಂದೇ ನಾನ್ ವೆಜ್ ಉಪ್ಪಿನಕಾಯಿನ ಹಾಕ್ಬಾರ್ದಮ್ಮ. ತುಂಬಾ ವೆರೈಟಿ ನಾನ್ ವೆಜ್ ಉಪ್ಪಿನಕಾಯಿನ ಹಾಕಿದ್ರೆ ಮಾತ್ರ ನಮ್ಮ ಬಿಸ್ನೆಸ್ ತುಂಬಾ ಚೆನ್ನಾಗಿ ಹೋಗೋದು. ಹೌದು ಬುಜ್ಜಿ, ಸರಿ, ಏನೇನ್ ಮಾಡೋಣ ನೀನೇ ಹೇಳ್ಬಿಡ್ ನೋಡೋಣ. ಚಿಕನ್, ಮಟನ್, ಆಮೇಲೆ ಫಿಶ್, ಇನ್ನು ತುಂಬಾ ವೆರೈಟಿ ಇದೆ ಅಲ್ವಮ್ಮ? ಎಲ್ಲ ಮಾಡಿ ನೋಡೋಣ. ಸರಿ ಬುಜ್ಜಿ, ಹಾಗೇನೆ ಮಾಡ್ಬಿಡೋಣ. ಹಾಗಂತ ಅನ್ಕೊಂಡು ಅವರಿಬ್ರು ಹಲವು ತರದ ಉಪ್ಪಿನಕಾಯಿಗಳನ್ನ ತಯಾರು ಮಾಡ್ತಾ ಇದ್ರು. ಅದರ ರುಚಿ ತುಂಬಾನು ಚೆನ್ನಾಗಿರೋದ್ರಿಂದ ಎಲ್ರು ಉಪ್ಪಿನಕಾಯಿಗಳನ್ನ ತಗೊಂಡು ಹೋಗ್ತಾ ಇದ್ರು. ವ್ಯಾಪಾರ ಚೆನ್ನಾಗಿ ನಡೆಯೋದನ್ನ ನೋಡಿ ಟುನಿ ಬುಜ್ಜಿ ಸಂತೋಷಪಟ್ರು. ಬುಜ್ಜಿ, ನಮಗೆ ಒಳ್ಳೆ ಲಾಭ ಬಂದಿದೆಯಮ್ಮ. ಹೌದಮ್ಮ, ನಮಗೆ ಖರ್ಚು ಕೂಡ ಕಡಿಮೆ, ಲಾಭ ಕೂಡ ತುಂಬಾ ಜಾಸ್ತಿ ಬಂದಿದೆ. ಹೌದು ಬುಜ್ಜಿ, ನಾವು ಇವಾಗ ಇಷ್ಟು ಕಷ್ಟಪಟ್ರೆ ಮಾತ್ರ ಮುಂದಕ್ಕೆ ನಾವು ಚೆನ್ನಾಗಿರಕ್ ಸಾಧ್ಯ. ಹೌದಮ್ಮ, ಹಾಗೇನೆ ನಾವು ಬೆಲೆನ ಕೂಡ ಅಧಿಕ ಮಾಡೋಣ. ಸರಿ ಬುಜ್ಜಿ, ಈ ಉಪ್ಪಿನಕಾಯಿ ಎಲ್ರಿಗೂ ಇಷ್ಟ ಆಗಿದೆ ಅಲ್ವಾ? ಎಲ್ಲರೂ ತಗೊಳ್ತಾರೆ, ರೇಟ್ನ ಅಧಿಕ ಮಾಡೋಣ. ಹೌದಮ್ಮ, ನಮಗೂ ಕೂಡ ಹೊರಗಡೆ ಹೋಗಿ ಎಲ್ಲ ತಗೊಂಬರ್ಲಿಕ್ಕೆ ಖರ್ಚು ಕೂಡ ಅಧಿಕ ಆಗುತ್ತೆ ಅಲ್ವಾ? ಸರಿ ಬುಜ್ಜಿ, ಸ್ವಲ್ಪ ಬೆಲೆನ ಅಧಿಕ ಮಾಡೋಣ. ಹಾಗೆ ಅವರಿಬ್ರು ಸ್ವಲ್ಪ ರೇಟ್ನ ಹೆಚ್ಚು ಮಾಡಿದ್ರು. ಅವ್ರ ವ್ಯಾಪಾರ ತುಂಬಾ ಚೆನ್ನಾಗಿ ನಡೆಯೋದ್ರಿಂದ ದಿನಗಳು ಹೋಗ್ತಾ ಹೋಗ್ತಾ ಅವರು ರೇಟನ್ನ ಹೆಚ್ಚು ಮಾಡ್ತಾನೆ ಇದ್ರು. ಆದ್ರೆ ಉಪ್ಪಿನಕಾಯಿ ರುಚಿ ತುಂಬಾ ಚೆನ್ನಾಗಿರೋದ್ರಿಂದ ಊರಲ್ಲಿ ಎಲ್ರೂ ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ರು. ರೇಟು ಎಷ್ಟು ಜಾಸ್ತಿ ಆದ್ರೂ ಕೂಡ ಎಲ್ರೂ ಅಲ್ಲಿ ಉಪ್ಪಿನಕಾಯಿ ತಗೊಳ್ತಾ ಇದ್ರು. ಇದೆಲ್ಲವನ್ನು ನೋಡ್ತಾ ಇದ್ದ ಚಿಚುಕಾಗಿಗೆ ಅವ್ರ ವ್ಯಾಪಾರದ ಮೇಲೆ ಒಂದು ಕಣ್ಬಿತ್ತು. ಒಂದಿನ ಚಿಚುಕಾಗಿ ಟುನಿಗುಬ್ಬಚ್ಚಿಯ ಮನೆಗೆ ಬಂತು. ಏನ್ ಚಿಚ್ಚು, ಇಲ್ಲಿಗೆ ಬಂದಿದೀಯಾ? ನಿಮ್ಮ ಬಿಸ್ನೆಸ್ ತುಂಬಾ ಚೆನ್ನಾಗಿ ನಡೀತಾ ಇದೆ ಅಂತೆ, ಅದಕ್ಕೆ ಬಂದೆ. ಅಂದ್ರೆ ಚೆನ್ನಾಗಿ ನಡೆಯುತ್ತೆ ಅಂದ್ರೆ?
ಅಂದ್ರೆ ನಿಮ್ಮ ಬಿಸ್ನೆಸ್ ನ ಇಂಪ್ರೂವ್ಮೆಂಟ್ ಮಾಡುವ ಐಡಿಯಾ ನನ್ ಜೊತೆ ಇದೆ. ಇಂಪ್ರೂವ್ಮೆಂಟ್ ಮಾಡುವ ಐಡಿಯಾನ? ಏನದು? ನಾನಿವಾಗ ಅಡ್ವರ್ಟೈಸ್ಮೆಂಟ್ ಮಾಡ್ತಾ ಇದ್ದೀನಿ. ಹಾಗೆ ಅಂದ್ರೆ ಹೇಗೆ ಆಂಟಿ? ನಿಮ್ಮ ಆರ್ಡರ್ನ ಅಧಿಕ ಮಾಡ್ಲಿಕ್ಕೋಸ್ಕರ ದೂರದಲ್ಲಿ ಇರುವವರಿಗೆ ನಿಮ್ಮ ಉಪ್ಪಿನಕಾಯಿ ಬಗ್ಗೆ ವಾಟ್ಸಪ್ ಅಲ್ಲಿ ಹಾಕಿ ಸೇಲ್ಸ್ನ ಜಾಸ್ತಿ ಮಾಡ್ತೀನಿ. ಚಿಚ್ಚು, ನೀನ್ ಹೇಳೋದ್ ಕೂಡ ಚೆನ್ನಾಗಿದೆ. ನಿನಗೂ ಕೂಡ ಲಾಭ ಕೊಡ್ತೀನಿ. ನೀನು ಆ ರೀತಿನೇ ಮಾಡು. ಹಾಗಂತ ಚಿಚುಕಾಗಿ ಟುನಿಗುಬ್ಬಚ್ಚಿಯ ವ್ಯಾಪಾರನ ಅಭಿವೃದ್ಧಿ ಮಾಡೋದಕ್ಕೋಸ್ಕರ ವಾಟ್ಸಪ್ ಅಲ್ಲಿ ಪೋಸ್ಟ್ ಮಾಡಿ ವಾಟ್ಸಪ್ ಅಲ್ಲೇ ಆರ್ಡರ್ ತಗೊಳ್ತಾ ಇದ್ಲು. ಆದ್ರೆ ಚಿಚುಕಾಗಿಗೆ ಅಹಂಕಾರ ತುಂಬಾ ಜಾಸ್ತಿ. ಕಾಲ್ ಮಾಡೋ ಕಸ್ಟಮರ್ಸ್ ಯಾರತ್ರನೋ ಮರ್ಯಾದೆ ಕೊಟ್ಟು ಮಾತಾಡ್ತಿರ್ಲಿಲ್ಲ. ಹೀಗಿರುವಾಗ ಒಂದಿನ ಮಹಿಹದ್ದು ಆರ್ಡರ್ ಕೊಡೋದಕ್ಕೋಸ್ಕರ ಚಿಚುಗೆ ಕಾಲ್ ಮಾಡ್ತು. ಹೇಳಿ, ನಿಮಗೆ ಯಾವ ಉಪ್ಪಿನಕಾಯಿ ಬೇಕು? ಚಿಕನ್ ರೇಟ್ ಎಷ್ಟು ರೀ? ಚಿಕನ್ ಉಪ್ಪಿನಕಾಯಿ ಅರ್ಧ ಕೆಜಿ 500 ರೂಪಾಯಿ ಕಣ್ರಿ. 500 ರೂಪಾಯ? ಬೆಲೆ ತುಂಬಾನೇ ಜಾಸ್ತಿ ಆಯ್ತು ರೀ. ನಿನಗೆ 500 ರೂಪಾಯಿ ಕೊಟ್ಟು ಉಪ್ಪಿನಕಾಯಿ ತಗೊಳಕ್ಕ ಆಗದಿದ್ರೆ ಯಾಕೆ ಫೋನ್ ಮಾಡಿ ಕೇಳ್ತಾ ಇದ್ದೀಯಾ? ಇದರಿಂದನೇ ಗೊತ್ತಾಗ್ತಿದೆ ನೀನ್ ಯಾವ ರೀತಿ ಜೀವನ ಮಾಡ್ತಿದ್ದೀಯಾ ಅಂತ. ಅದಕ್ಕೆ ಬದಲು 4 ಮನೆಗೆ ನೀನ್ ಕೆಲ್ಸಕ್ಕೆ ಹೋಗ್ಬೋದಲ್ವಾ? ಈ ಉಪ್ಪಿನಕಾಯಿನೇ ನಿಮ್ಮಿಂದ ತಗೊಳಕ್ ಆಗ್ತಿಲ್ಲ. ಅರೆ, ಏನ್ ನೀವು ಫೋನ್ ಮಾಡಿರೋ ಕಸ್ಟಮರ್ ಜೊತೆ ಹೀಗೆಲ್ಲ ಮಾತಾಡ್ತೀರಾ? ಉಪ್ಪಿನಕಾಯಿ ತಗೊಳ್ದೇ ಇರುವ ನಿನ್ ಜೊತೆ ನನಗೇನ್ ಮಾತಿದೆ? ಹಾಗೆ ಮಾತಾಡಿದ್ರಿಂದ ಮಹಿಹದ್ದು ಕಾಲನ್ನ ಕಟ್ ಮಾಡಿತು. ಮಹಿಹದ್ದಿಗೆ ತುಂಬಾನು ಕೋಪ ಬಂತು. ಚಿಚುಕಾಗೆ ಎಲ್ಲ ಕಸ್ಟಮರ್ಸ್ ಹತ್ರನೂ ಈ ರೀತಿ ರೂಡ್ ಆಗಿ ಬಿಹೇವ್ ಮಾಡ್ತಾ ಇದ್ಲು. ಅದು ಕಸ್ಟಮರ್ಸ್ ಯಾರಿಗೂ ಕೂಡ ಸ್ವಲ್ಪ ಇಷ್ಟ ಆಗ್ಲಿಲ್ಲ. ಆವಾಗ ಚಿಚು ಅವಳ ಮನ್ಸಲ್ಲಿ, ಉಪ್ಪಿನಕಾಯಿ ಇವರಿಂದ ತಗೊಳಕ್ ಆಗೋದಿಲ್ಲಂತೆ, ಇವ್ರ ಜೊತೆಲ್ಲ ನಾನ್ ಮಾತಾಡ್ಬೇಕಂತೆ, ಇವರಿಗೆ ಬೆಲೆ ಅಧಿಕ ಆಗ್ಬಿಡ್ತಂತೆ, ಏನಾದ್ರೂ ಕೇಳಿದ್ರೆ ಫೋನ್ನ ಕಟ್ ಮಾಡ್ತಾರಂತೆ. ಇದೆಲ್ಲ ನನಗೆ ಬೇಕಾ? ಇದೆಲ್ಲ ನನ್ಗೆ ಬೇಕಾಗಿಲ್ಲ ಹಾಗಂತ ಅಂದ್ಕೊಳ್ತು. ಹೀಗಿರುವಾಗ ಒಂದಿನ ಲೂಸಿ ಪಾರಿವಾಳ ಚಿಚುಕಾಗೆಗೆ ಕಾಲ್ ಮಾಡ್ತು. ಅವಾಗ ಚಿಚುಕಾಗೆ ತುಂಬಾನೇ ಅಹಂಕಾರದಿಂದ ಮಾತಾಡಿದ್ಲು. ಮೊನ್ನೆ ವಾಟ್ಸಪ್ ಅಲ್ಲಿ ನೀವು ಉಪ್ಪಿನಕಾಯಿ ರೇಟ್ ಹಾಕಿದ್ರಲ್ವಾ, ಅದು ಅಧಿಕ ಆಗ್ಬಿಡ್ತು. ಹೌದಾ? ಅದಕ್ ನಾನ್ ಏನ್ ಮಾಡ್ಬೇಕು? ನೀವು ಬೆಲೆನ ಕಡಿಮೆ ಮಾಡೋದಿಲ್ವಾ? ಬೆಲೆ ತುಂಬಾ ಎಕ್ಸ್ಪೆನ್ಸಿವ್ ಆಗಿದೆ. ಬೆಲೆ ಜಾಸ್ತಿ ಆಯ್ತು ಅಂದ್ರೆ ಅಷ್ಟು ಕೂಡ ನಿಮ್ಮಿಂದ ತಗೊಳಕ್ಕಾಗಲ್ವಾ? ಎಕ್ಸ್ಪೆನ್ಸಿವ್ ಆಗಿದೆ ಅಂತ ಹೇಳ್ತಾ ಇದ್ದೀರಾ? ಹೀಗೆ ಇದ್ರೆ ನಿನ್ ಬಾಯ್ ಫ್ರೆಂಡು ಗಂಡ ಎಲ್ಲ ನಿನ್ನ ಬಿಟ್ಬಿಟ್ಟು ಹೋಗ್ಬಿಡ್ತಾನೆ. ಅರೆ, ಏನ್ರಿ ನೀವು ಹೀಗೆಲ್ಲ ಮಾತಾಡ್ತಿದ್ದೀರಾ? ಬೆಲೆ ಜಾಸ್ತಿ ಆದ್ರೆ ನನ್ ಗಂಡ ಯಾಕೆ ನನ್ನ ಬೇಡ ಅಂತ ಹೇಳ್ತಾರೆ? ನೀನ್ ಮೊದ್ಲು ಫೋನ್ನ ಕಟ್ ಮಾಡು. ಹಾಗಂತ ಹೇಳಿ ಚಿಚುಕಾಗೆ ಕಾಲ್ನ ಕಟ್ ಮಾಡಿದ್ಲು. ಲೂಸಿ ಪಾರಿವಾಳಕ್ಕೆ ತುಂಬಾನು ಕೋಪ ಬಂತು. ಹೀಗೆ ದಿನಗಳು ಹೋಗ್ತಾ ಇತ್ತು. ಚಿಚುಕಾಗೆ ಎಲ್ಲಾ ಕಸ್ಟಮರ್ಸ್ ಹತ್ರನೂ ಇದೇ ರೀತಿ ನಡೆಯೋದ್ರಿಂದ ಅವರ ಬಿಸ್ನೆಸ್ ಎಲ್ಲಾನು ಲಾಸ್ ಆಗ್ತಾ ಇತ್ತು. ಕಸ್ಟಮರ್ಸ್ ಯಾರು ಕೂಡ ಉಪ್ಪಿನಕಾಯಿ ತಗೊಳ್ಳೋದಕ್ಕೋಸ್ಕರ ಬರ್ತಾ ಇರ್ಲಿಲ್ಲ. ಇದನ್ನ ನೋಡಿ ಟೋನಿ ಬುಜ್ಜಿ ಇಬ್ರು ಕೂಡ ಏನಾಗಿರ್ಬೋದು ಅಂತ ಅಂದ್ಕೊಂಡ್ರು. ಬುಜ್ಜಿ, ಏನ್ ಬುಜ್ಜಿ, ಇದ್ದಕ್ಕಿದ್ದಂಗೆ ಬಿಸ್ನೆಸ್ ಎಲ್ಲ ಲಾಸ್ ಆಗ್ಬಿಡ್ತು? ಇಷ್ಟು ದಿನ ಚೆನ್ನಾಗ್ ತಾನೇ ಇತ್ತು. ಹೌದಮ್ಮ, ಚಿಚ್ಚು ಆಂಟಿ ಕೂಡ ನಮ್ಮ ಬಿಸ್ನೆಸ್ ನ ದೊಡ್ಡದು ಮಾಡ್ತೀನಿ ಅಂತ ಹೇಳಿದ್ರು. ಇವಾಗ ಯಾಕಮ್ಮ ಹೀಗಾಯ್ತು? ಹೌದು ಬುಜ್ಜಿ, ಆದ್ರೆ ಯಾಕೆ ಹೀಗೆ ನಡೀತಿದೆ ಅಂತ ಗೊತ್ತಾಗ್ತಿಲ್ಲ. ಹಾಗೆ ಅವರು ಮಾತಾಡ್ತಾ ಇದ್ದಾಗ ಕುಹು ಬಾತು ಅಲ್ಲಿಗೆ ಬಂತು. ಕುಹು ತುಂಬಾನೇ ಕೋಪದಿಂದ ಇತ್ತು. ಬನ್ನಿ ಬಾತುಕೋಳಿ, ಏನು ಹೀಗೆ ಬಂದಿದ್ದೀರಾ? ಏನ್ರಿ, ಉಪ್ಪಿನಕಾಯಿಗೆ ಅಂತ ಫೋನ್ ಮಾಡಿದ್ರೆ ಫೋನ್ ಮಾಡಿದವ್ರನ್ನ ಬೈತೀರಾ? ನಮ್ಮಿಂದ ನೀವು ದೂರ ಇದ್ದೀರಾ ಅಂತ ನಮ್ಮ ವಾಟ್ಸಪ್ ನಂಬರ್ಗೆ ಸೆಂಡ್ ಮಾಡಿ ಅಂತ ಹೇಳಿದ್ರೆ ನಮ್ಮನ್ನೇ ಬೈತೀರಾ? ಹೌದಾ? ಆ ವಾಟ್ಸಪ್ ನಂಬರ್ ಚಿಚ್ಚು ಜೊತೆನೇ ಇದೆ. ಎಲ್ರಿಗೂ ಬಿಸ್ನೆಸ್ ಬಗ್ಗೆ ಹೇಳ್ತೀನಿ ಅಂತ ಚಿಚ್ಚು ನಿಮ್ಮೆಲ್ಲರನ್ನ ಬೈತಾ ಇದ್ದಾರಾ? ಹಾಗೆ ಚಿಚು ಮಾಡ್ತಾ ಇರುವ ವಿಷಯ ಟುನಿಗೆ ಗೊತ್ತಾದ ತಕ್ಷಣ ಅವಳು ಚಿಚುನ ಹೋಗಿ ನೋಡಿದ್ಲು. ಅರೆ, ಏನ್ ಚಿಚ್ಚು, ಬಿಸ್ನೆಸ್ ನ ದೊಡ್ಡದು ಮಾಡ್ತೀನಿ ಅಂತ ನೀನ್ ಮಾಡುವ ಕೆಲ್ಸ ಇದೇನಾ? ಅವರೇ ಬೆಲೆ ಜಾಸ್ತಿ ಆಯ್ತು ಅಂತ ಕೇಳ್ತಾ ಇರೋದು. ಅದಕ್ಕೆ ಅಂತ ಬಿಸ್ನೆಸ್ ಬಗ್ಗೆ ಒಳ್ಳೇದಾಗಿ ಹೇಳಿ ತಿಳ್ಸಕ್ ಆಗಲ್ವಾ ನಿನ್ಗೆ? ಹಾಗೆ ಚಿಚುಕಾಗಿನ ಟುನಿಗುಬ್ಬಚ್ಚಿ ಸಿಕ್ಕಾಪಟ್ಟೆ ಬೈದ್ಲು. ಅವಳು ಯಾರತ್ರ ತಪ್ಪಾಗಿ ಮಾತಾಡಿದ್ಲೋ ಎಲ್ಲರಿಗೂ ಕಾಲ್ ಮಾಡಿ ಟುನಿಗುಬ್ಬಚ್ಚಿ ಸಾರಿ ಕೇಳಿದ್ಲು. ಆದ್ರೆ ಅದಿಂದ ಟುನಿಗುಬ್ಬಚ್ಚಿ ಅವಳ ವ್ಯಾಪಾರದೊಳಗಡೆ ಬೇರೆ ಯಾರನ್ನು ಒಳಗಡೆ ಬಿಡ್ಲೇ ಇಲ್ಲ. ಟುನಿ ಹಾಗೂ ಬುಜ್ಜಿ ಇಬ್ರೇ ಸೇರಿ ವ್ಯಾಪಾರನ ಮಾಡ್ತಾ ಇದ್ರು. ಪುನಃ ಕಸ್ಟಮರ್ಸ್ ಎಲ್ರು ಚೆನ್ನಾಗಿ ಬರ್ತಾ ಇದ್ರು. ಅವ್ರ ವ್ಯಾಪಾರನೂ ಚೆನ್ನಾಗಿ ನಡೀತಾ ಇತ್ತು.